ನನ್ನ ಹೆಸರು ರಮೇಶ್ ಗುಯ್ಯ. ನಮ್ಮೂರು ಬಂದ್ಬಿಟ್ಟು ಮರ್ಕಲ್ಲು. ನಮ್ದು ಹುಬ್ಬಳ್ಳಿ ಬಂದ್ಬಿಟ್ಟು ಜನೋಡ ಬಂದಿರುತ್ತೆ. ಬೀದರ್ ಜಿಲ್ಲಾ, ಬೀದರ್ ತಾಲೂಕು, ಬೀದರ್ ಜಿಲ್ಲೆದವರು, ಕರ್ನಾಟಕ ಸ್ಟೇಟು. ಇವತ್ತು ನೋವಾ ಕಂಪ್ನಿಯವ್ರ ಕಡೆಯಿಂದ ಬಂದಿದ್ದಾರೆ. ಇದು ನಾವು ಮೊದಲಿಂದ ಹೊಡಿತಾ ಇದ್ವಿ. ಈ ನೋವಾ ಕಂಪ್ನಿ ಇವಾಗಿನಿಂದಿಲ್ಲ, ಸುಮಾರು 7-8 ವರ್ಷದಿಂದ ಹೊಡಿತಾ ಇದ್ವಿ. ಇತ್ತೀಚೆ ಧನರಾಜ್ ಅವರು ಈ ನೋವಾ ಕಂಪ್ನಿಯಲ್ಲಿ ಇತ್ತೀಚೆ ಬಂದಿದ್ದಾರೆ. ಮೊದಲು ಬಂದಿದ್ದವರು ಅವ್ರದೇ ತಗೊಂಡು ಹೊಡಿತೀವಿ. ಪ್ರಾಡಕ್ಟ್ ಚೆನ್ನಾಗಿದೆ. ಇದೇನಪ್ಪಾ ಅಂದ್ರೆ ನೋವಾ ಈ ಜಿಮ್ ಇದೆ, ಇದು ನಾವು ಹೊಡೆದಾಗ ಬೇರೆದೆಲ್ಲ ಔಷಧ 3 ಸಲ 4 ಸಲ ಹೊಡಿಬೇಕಾಗುತ್ತೆ. ಇದು 2 ಸಲ ಹೊಡೆದರೆ ನಮ್ ಸೋಯಾಬೀನ್ ರಾಶಿ ಬಂದಿರುತ್ತೆ. ಅಲ್ಲದೆ ಏನಿದೆ ಅಂದ್ರೆ ಇದು ಜಿಮ್ ನೋವಾದೇನಿದೆ ಅಂದ್ರೆ ಈ ಪ್ರಾಡಕ್ಟ್ಗಳು ಹೊಡೆಯೋದ್ರಿಂದ ಬೆಳೆನ ಮೆತ್ತ ಕೊಟ್ಟಿರ್ತದ. ಮತ್ತಲ್ಲದೆ ದಾಣಿ ಏನ್ ಮಾಡ್ತದ, ದಪ್ಪ ದಾಣಿ ಬರ್ತದೆ, ಶೈನಿಂಗ್ ಬಂದಿರ್ತದ. ಅಲ್ಲದೆ ಇದು ನೋವಾ ಇನ್ನೊಂದಿದೆ, ಫಾರ್ಮ್ ಜಿಮ್ ಇದೆ. ಇದು ಹೊಡೆಯೋದ್ರಿಂದ ಇದು ಮೊದಲು ಇದು ಇದ್ದಿಲ್ಲ, ಇತ್ತೀಚೆ ಬಂದಿರೋದು. ಇದು ಹೊಡೆಯೋದ್ರಿಂದ ಇನ್ನೂ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ, ಬೆಳೆನೂ ಚೆನ್ನಾಗಿ ಬರ್ತಾ ಇದೆ. ಇವತ್ತು ನೋಡ್ರಿ ನಮ್ ತೊಗರಿ ಎಷ್ಟು ದೊಡ್ಡದಾಗಿದೆ. ಬೇರೆ ಕಡೆ ಎಲ್ಲ ತೊಗರಿಗಳೆಲ್ಲ ಸಣ್ಣವೆ. ಇದು 1-2 ಸಲ ಹೊಡೆದಿವಿ ಇದೇ ಔಷಧನ. ತೊಗರಿನೂ ಚೆನ್ನಾಗಿ ದಟ್ಟಾಗಿ ಬಂದಿದೆ. ಮತ್ತೆ ಹೆಸರು ನೋಡ್ರಿ, ಹೆಸರು ಕಾಯಿಗಳು ಹೆಂಗಿವೆ, ಒಂದು ಹುಳ ಇಲ್ಲ, ಏನಿಲ್ಲ. ಮತ್ತ ಅದರ ಸೊಳ್ಳು ಹೋಗಲ್ಲ. ಬೆಳೆ ಹೆಂಗಿದೆ ಅಂದ್ರೆ ಬಹಳ ಶೈನಿಂಗ್ ಬರ್ತದ, ಮತ್ತೆ ಚಂದ ಬರ್ತದ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಯಾವ ಕಂಪ್ನಿ ಹೊಡಿತೀರಿ ಅಂದ್ರೆ ನಾವು ಇವಾಗಿನಿಂದಿಲ್ಲ ಇದೇ ಕಂಪ್ನಿ ಹೊಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಶಾವಿಗೆ ಬಂದಿರ್ತದೆ, ಇದು ಶಾವಿಗೆ ಬಂದಿರ್ತದ. ಇದು ಶಾವಿಗೆ 2ನೇ ಟ್ರಿಪ್ಪಿಗೆ ಹೊಡೆದಿವಿ ನಾವು. ಒಂದ್ಸಲ ನೋವಾ ಜಿಮ್ ಹೊಡೆದಿವಿ, ಅದು ಹೊಡೆದ್ಮೇಲೆ ಇದು ಶಾವಿಗೆ ಹೊಡೆದಿವಿ. ಹೊಡೆದ ಕೂಡಲೇ ಈಗ ನಮ್ದು ಸೋಯಾಬೀನ್ ಕಟಾವಿಗೆ ಬಂದಿರ್ತದ. ಏನು ಹುಳನೂ ಅವೆಲ್ಲ, ಮತ್ತ ಅವಕ್ಕೆಲ್ಲ ಎಲಿಗಳೆಲ್ಲ ತೂತ್ಗಳೆಲ್ಲ, ಮತ್ತೇನಪ್ಪಾ ಅಂದ್ರ ಮಗ್ಗಿನೂ ಚಂದ ಬರ್ತದ, ಇಳುವರಿನೂ ಚಂದ ಬರ್ತದ. ಬೇರೆಯವ್ರು ಹೊಡೆದಿದ್ದು ನಮ್ದು ಹೊಡೆದಿದ್ದು ಹೊಲದಲ್ಲಿ ನೋಡ್ರ ಅವ್ರಿಗೆ ಒಂದು ಗಿಡಕ್ಕ 45-50 ಒಂದು ಗಿಡಕ್ಕೆ ಕಾಯಿಗಳು ಇವೆ. ನಮ್ಮ ಸೋಯಾಬೀನ್ ಕಾಯಿಗಳು 80-85 ಇವೆ. ಅದಕ್ಕಿಂತ ಡಬಲ್ ಇಳುವರಿ ಇದೆ. ಅದು ಶಾವಿಗೆದೂ ಚೆನ್ನಾಗಿದೆ. ಮತ್ತೆ ಇಲ್ಲಿ ಇದು ಇದೆ ನೋಡ್ರಿ, ನೋವಾದು ಇದೊಂದು ಪ್ರಾಡಕ್ಟ್ ಇದೆ. ಈ ಕೊರಾಜಿನ್. ಈ ಕೊರಾಜಿನ್ ಏನಪ್ಪಾ ಅಂದ್ರೆ ಇದು ಸೇಮ್ ಕೊರಾಜಿನ್. ಈಗ ಕಂಪ್ನಿಯಲ್ಲಿ ಎಲ್ಲ ಕಡೆ ಕೊರಾಜಿನ್ ಹೇಳ್ತಾರೆ, ಆದ್ರೆ ಈ ಕೊರಾಜಿನ್ ಆ ಕೊರಾಜಿನ್ಗಿಂತ ತುಂಬಾ ಒಳ್ಳೆ ಕೊರಾಜಿನ್. ಇದರಿಂದ ಬೆಳೆ ಎಷ್ಟು ಮೆತ್ತಗೆ ಬಂದಿರ್ತದ, ಬೆಳೆಗೆ ಎಷ್ಟು ಹಾನಿಕರ ಆಗಲ್ಲ. ಪ್ರತಿಯೊಂದು ನೋವಾಜಿನ್ ಪ್ರತಿಯೊಂದು ಔಷಧ ಹೊಡೆದಿವಿ ಮೊದಲು. ಆದ್ರೆ ಈ ನೋವಾ ಔಷಧ ಬಂದ್ಮೇಲೆ ಯಾವುದೇ ಔಷಧ ಖರೀದಿ ಮಾಡ್ಲತ್ತಿಲ್ಲ, ಕೇವಲ ನೋವಾ ಕಂಪ್ನಿದು ಮಾತ್ರ ಔಷಧನ ಖರೀದಿ ಮಾಡ್ತಾ ಇದೀವಿ. ಈ ನಾವು ಮಾಡೋದ್ರಿಂದ ಏನದಂದ್ರೆ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ, ನಮ್ಮ ಊರಾಗ ಏನಿಲ್ಲ ಅಂದ್ರೆ ಒಂದು 60-65 ಎಕರೆ ಅಷ್ಟು ಜನ ಇದೇ ಕಂಪ್ನಿದ ಯೂಸ್ ಮಾಡತ್ತಾರೆ. ಈ ನಾವು ಮಾಡೋದ್ರಿಂದ ಅವ್ರು ಮಾಡ್ತಾ ಇದಾರೆ. ಒಂದು ನೀವು ನೋಡ್ಬೋದು, ಈ ತೊಗರಿ ಎಷ್ಟು ದಟ್ಟ ಇದೆ ನೋಡಿ. ತೊಗರಿ ಈ ತರ ತೊಗರಿಗಳು ಬೇರೆ ಹೊಲದಲ್ಲಿ ಹೋದ್ರ ಅದು ಸಣ್ಣದು ಮತ್ತೆ ಕೆಂಪು ಓಡೋದಾಗ್ಯದ. ಈ ನಮ್ ತೊಗರಿ ಇಷ್ಟು ಈ ಹೈಟಿಗೆ ಬಂದ ಮತ್ತೆ ಮೆತ್ತಗದ ಬೆಳಿ. ಪ್ರತಿಯೊಂದು ಬೆಳೆಗಳು ಮೆತ್ತಗಾಗಿವೆ ಸರ್. ನೋಡ್ರಿ ಆ ಕಡೆ ಎಲ್ಲ ತಿರ್ಸ್ ನೋಡ್ರಿ, ಕ್ಯಾಮ್ರಾ ಹಾಕ್ಬಿಡ್ರಿ, ಆ ಕಡೆ ನೋಡ್ರಿ. ನಮ್ದು ಹೆಸರು ನೋಡ್ರಿ, ಹೆಸರು ಕಾಯಿಗಳು ಹೆಂಗತ್ತೇವ್ ನೋಡ್ರಿ. ಮತ್ತು ಬೆಳಿನೂ ಬಹಳ ಹೈಟಿಗೆ ಬಂದವ್ರಿ, ಚಂದ ಹೈಟ್ನು ಕೊಡ್ತದ, ಇಳುವರಿನೂ ಕೊಡ್ತದ, ಅಲ್ಲೇ ಮೆತ್ತ ಕೊಡ್ತದ. ಮೊದಲೆಲ್ಲ 3-4 ಸಲ ಹೊಡಿಬೇಕಾಗಿತ್ತು, ಈಗ ಹಂಗ ಹೊಡೆಯೋದಿಲ್ಲ. 2 ಇಲ್ಲ 3 ಹೊಡೆದ ತಕ್ಷಣ ನಮ್ದು ರಾಶಿನೇ ಬಂದಿರ್ತದೆ. ಅಂದ್ರೆ ನೋವಾ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡೋದು ನಿಮ್ಗೆ ಹ್ಯಾಪಿ? 100% ಫುಲ್ ಹ್ಯಾಪಿ ಅಂತ ಹೇಳ್ರಿ. ಏನಿಲ್ಲ, ನೋವಾ ಕಂಪ್ನಿ ಬಂದ್ಮೇಲೆ ಹ್ಯಾಪಿ ಅಂತ ಹೇಳ್ರಿ. 100 ಔಷಧ ಹುಡುಕದೇ ಇಲ್ಲ, ಹೋಗೋದು ನಾವು ಇದೇ ಕಂಪ್ನಿ ಹೇಳೋದು, ತಗೊಂಡ್ ಬರೋದು. ಸರಿ, ಅಂದ್ರೆ ಈ ನೋವಾ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇಳುವರಿ ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ನಿಮ್ದು? 100% ಚೆನ್ನಾಗಿ ಹೊಡ್ತದೆ ಸರ್. ನೋಡ್ರಿ, ನೀವು ನಿಮ್ ಕಣ್ಣಿಲ್ ನೋಡ್ರಿ, ಬೇಕಾದ್ರೆ ನಿಮ್ ಕಂಪ್ನಿದವ್ರಿಗೆ ಕರ್ಸ್ರಿ, ಒಂದ್ಸಲ ಕರ್ಸಿ ತೋರ್ಸ್ರಿ ನಮ್ಮ ಹೊಲ್ದಾಗ. ಬೇರೆ ಅಲ್ಲೆಲ್ಲ ಅಗ್ರಿಕಲ್ಚರ್ ಆಫೀಸರ್ಗಳೆಲ್ಲ ಬಂದ್ ನೋಡ್ತಾರ, ನಿಮ್ ಕಂಪ್ನಿದವ್ರು ಒಂದ್ ಸಲ ಕರ್ಸ್ರಿ.